ಸ್ವಲ್ಪ ದಾರಿ ಬಿಟ್ಟು ಕುಕ್ಕಳ್ರಿ, ಕುಕ್ಕಂಡು ಮಾತಾಡೋರು. ದಾರೆ ಕುಕ್ಕಂತೀರ, ಮನೆ ಬಾಗಿಲಿಗೆ ಕುಕ್ಕಂತೀರ ಇಬ್ರಾಳನು ಹೇಳತ್ಲಾಗೆ. ಬೆಳಿಗ್ಗೆನೆ ಬಾಕ್ಲ ಕುಕ್ಕಬೇಡ್ರಿ. ಸುಗುಣ ಆ ಕಡೆ ಕೂತ್ಕ. ಒಂದು ಕಡೆ ಕುಕ್ಕಮ್ಮಲ್ಲ, ಬರೇ ಬಾಕ್ಲ ಕುಕ್ಕಮ್ಮದೆ, ಬಾಕ್ಲಕ್ಕೆ ಕುಕ್ಕಬಾರ್ದು ಯೋಟ್ ಹೇಳ್ತೀನಿ. ಅಲ್ಲ ಸುಗುಣ, ನೀನನ್ನು ಅರ್ಥ ಮಾಡ್ಕೊಂಬಕ್ಕಾಗಲ್ವಿ? ಬಾಕ್ಲ ಕುಕ್ಕಬಾರ್ದು ಕಣಿ ಹೆಣ್ಮಕ್ಳು, ಬರೀ ಬಾಕ್ಲ ಕುಕ್ಕಂತಿಯಲ್ಲ ಯಾವಾಗನ ತಕ್ಕ. ಇಲ್ಲಿ ಬರೀ ಬಾಕ್ಲ ಕುಕ್ಕಂಡು ಉಂಬೋದು, ಬಾಕ್ಲಾಗ ಯಾವಾಗಲೂ ಕುಕ್ಕಂಡು ಮಾತಾಡೋದು, ಬರೀ ಬಾಕ್ಲ ಕುಕ್ಕಮ್ಮದಿ ನೀನಂತೂ ಹೇಳತ್ತ. ಹೇಳಿ ಸಿಟ್ಟು ಬರ್ತಾವ ನಿನ್ಗೆ. ಇನ್ನು ಎಲ್ಲಿ ಕುಕ್ಕಮ್ಮನಮ್ಮ, ಇಲ್ಲೇ ಜಾಗ ಚೆನ್ನಾಗೈತೆ ಅಂತ ಕುಕ್ಕಂಡ್ವಿರಿ, ಆ ಕಟ್ಟೆ ಮೇಲೆ ಕೂತ್ಕೊಳ್ರಿ ಅತ್ಲ ಸೈಡಿಗೆ ಬಿಡಮ್ಮ, ಹೋಗು. ಹೇಳಿ ಸಾಕಾಗುತ್ತೆ, ಎಷ್ಟತಿ ಹೇಳೋಣ ಬಾಕ್ಲ ಕುಕ್ಕ ಬೇಡ ಕಣೇ, ಬಾಕ್ಲ ಕುಕ್ಕ ಬೇಡ ಅಂತ. ಏನಮ್ಮ ಅತ್ತೆ ಮರು ರಾಂಗಾಗಿ ಆಗ್ಬಿಟ್ಟವ್ರಿ ಇವತ್ತು. ಏನು ಫುಲ್ ರಾಂಗ್ ಆಗ್ಬಿಟ್ಟೈತೆ ನಮ್ಮ ಅತ್ತೆ. ಹಂಗೆ ನಮ್ಮಮ್ಮಗೆ ಒಂದೊಂದ್ಸತಿ ಹುಳ ಕಡಿತೈತಿ ಹಂಗೇನಿ. ಒಂದೊಂದ್ಸತಿ ಚೆನ್ನಾಗಿರುತ್ತೆ, ಒಂದೊಂದ್ಸತಿ ಹಂಗೇನಿ, ಒಂದೊಂದ್ಸತಿ ಸಿಟ್ಟು ಮಾಡ್ಕೊಂಬತ್ತಿ. ಏನು ಮಾಡೋಕ್ಕಲ್ಲ, ಬೇರೆ ಮನೆ ಮಾಡ್ಬೋದಾಗಿತ್ತಪ್ಪ. ಏನು ಮಾಡ್ತೀಯ, ಪ್ರೆಗ್ನೆಂಟ್ ಇದ್ದಾಗ ಬೇರೆ ಮನೆಗೆ ಹೋಗ್ಬಾರ್ದಂತೆ, ಅದಕ್ಕೆ ಸುಮ್ಮನೆ ಇದ್ದೀನಿ. ಇಲ್ಲೇ ಅಲ್ಲಿ ಮನೆ ಒಂದು ನೋಡ್ಕೊಂಬಂದಿದ್ದೆ, ಚೆನ್ನಾಗಿತ್ತು, ಆ ಮನೆ ಮಾಡ್ಬೋದಾಗಿತ್ತು ಅತ್ಲಾಗೆ. ಹೆಂಗೋ ಅತ್ಲಾಗೆ ಏನು ಮಾಡೋಣ. ಇವಾಗ ಒಳ್ಳೆ ಚೆನ್ನಾಗಿತ್ತಪ್ಪ, ಒಳ್ಳೆ ಸ್ಟ್ಯಾಂಡರ್ಡಾಗೆ ಇತ್ತು, ಅದಕ್ಕೆ ಅದು ಮಾಡೋಣ ಅಂತಿದ್ದೆ ನಾನು. 2,000 3,000 ಅಂತೆ, ಅದಕ್ಕೆ ಹಳ್ಳಿಗೆಲ್ಲ ಕಡಿಮೆ ಕಣ್ರಿ, ಬಾಡಿಗೆ ಮಾಡ್ಬೋದಾಗಿತ್ತು. ನನಗೆ ಒಂದೊಂದ್ಸತಿ ಹಂಗೆ ಅನಿಸುತ್ತೆ ಸುಗುಣ. ಇವತ್ತೆ ಯಾವಾಗ್ಲೂ ಸಿಡಿಮಿಡಿ ಎಂಬತ್ತಿಗೆ ಬೇರೆ ಮನೆ ಮಾಡೋಣ ಅಮ್ಮಂಗೆ ಆಗುತ್ತೆ. ಏನು ಮಾಡ್ತೀಯ, ಬಿಡತ್ಲಾಗ ಹೋಗ್ಲಿ ಅಂತೇಳಿ ನೀನು ಒಬ್ಬಳೇ ಆಗ್ತೀಯ ಅಂಬೋದಕ್ಕೋಸ್ಕರ ಸುಮ್ಮನೆ ಇದ್ದೀನಿ. ಅದು ಏನಾಗಲ್ಲ, ಹೋದ್ರೆ ಬೇರೆ ಮನೆ ಮಾಡ್ಬೋದು. ಆದರೆ ಜನಗಳು ಹೇಳ್ತಾರಲ್ಲ, ಪ್ರೆಗ್ನೆಂಟ್ ಇದ್ದಾಗ ಮನೆ ಕಟ್ಬಾರ್ದು, ಮನೆ ಕೀಳ್ಬಾರ್ದು, ಬೇರೆ ಮನೆಗೆ ಹೋಗ್ಬಾರ್ದು ಅಂತ ಹೇಳ್ತಾರಲ್ಲ, ಅದಕ್ಕೆ ಸುಮ್ಮನೆ ಆಗೋದು ಅಷ್ಟೇ. ಇದೆಲ್ಲ ಜನಗಳು ಮಾಡ್ಕೊಂಡ್ರೆ ಅದು ಏನಾಗಲ್ಲ. ದೇವ್ರಂಬ ನನಗೆ ಮಗು ಕೊಟ್ಟವನೇ ಅಂದಮೇಲೆ ಅದೊಂದಲ್ಲ ಒಂದು ದಿವಸ ಹಾಗೆ ಆಗುತ್ತೆ, ಅದಕ್ಕೂ ಟೈಮ್ ಬರಬೇಕು ಅಷ್ಟೇ. ನೋಡೋಣ ಹೇಳ್ಬಿಡು. ಏನೋ ಮೆಸೇಜ್ ಬಂತಪ್ಪ. ಏನು ನೋಡ್ರಿ, ಏನು ಬಂದೈತೆ ನೋಡ್ರಿ. ಇನ್ನು ಯಾವ ಹುಡುಗಿ ನನ್ನ ಮೆಸೇಜ್ ಮಾಡಿದ್ದಾಳೇನೋ. ಯಾವ ಹುಡುಗಿ ಮೆಸೇಜ್ ಮಾಡ್ತಾಳೆ ಸುಗುಣ? ನಾನು ಇನ್ನೂವರೆಗೂ ಆಗೈತೆ ಕಣೆ, ನನಗೆ ಯಾವ ಹುಡುಗಿನೂ ಕಣ್ಣೆತ್ತು ನೋಡಿಲ್ಲ. ನಾನು ಇಷ್ಟು ನೋಡಿದ್ದು ಫಸ್ಟ್ನೇ ಹುಡುಗಿ ನೀನೇನೆ, ನನ್ನ ಮನಸ್ಸಿಗೆ ಇಷ್ಟ ಆಗಿರೋ ಫಸ್ಟ್ನೇ ಹುಡುಗಿನೂ ನೀನೇನೆ, ಲಾಸ್ಟ್ವರೆಗೂ ಇಷ್ಟ ಆಗೋ ಹುಡುಗಿ ನೀನೇನೆ ಕಣೆ. ಯಾವ ಹುಡುಗಿ ಮೆಸೇಜ್ ಮಾಡ್ತಾಳೆ ನನಗೆ? ಹಾಗಲ್ರಿ, ಇನ್ನೊಂದು ಬಂತು ಮೆಸೇಜು ನೋಡ್ರಿ. ಇವು ಯಾವ್ಯಾವ ಕಂಪ್ನಿ ಬರ್ತಾ ಇರ್ತಾವ ಕಣೆ ಸುಗುಣ, ಬಿಡೆ ಅಂತ ಅದನ್ನೇನು ತಲೆ ಕೆಡಿಸ್ಕೊಂತೀಯ? ನೋಡ್ರಿ, ಯಾರಾದರೂ ಹುಡುಗಿ ಮೆಸೇಜ್ ಮಾಡಿದ್ದಾಳೇನೋ ನಿಮಗೆ. ಹುಡುಗಿ ಮೆಸೇಜ್ ಮಾಡಿದರೆ ಏನು ಮಾಡ್ತೀಯಾ? ನನ್ನ ಮೇಲೆ ಅನುಮಾನ ಪಡ್ತೀಯಾ ನೀನು? ಇಲ್ಲಪ್ಪ, ನನ್ನ ಗಂಡ ಎಂಥವ್ರು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಗಂಡನ ಮೇಲೆ ನನಗೆ ತುಂಬ ನಂಬಿಕೆ ಐತೆ. ನನ್ನ ಗಂಡ ಯಾವ ಥರ ಅಂತ ಹೇಳಿ ಯಾವುದೇ ರೀತಿ ನಿಮ್ಮ ಮೇಲೆ ಅನುಮಾನ ಇಲ್ಲ. ನನಗೆ ಯಾವಾಗಲೂ ನಿಮ್ಮ ಮೇಲೆ ನಂಬಿಕೆ ಜಾಸ್ತಿ ಕಣ್ರಿ. ನಾನು ಎಂದೂ ನಿಮ್ಮ ಮೇಲೆ ಅನುಮಾನನೇ ಪಟ್ಟಿಲ್ಲ. ನನಗೆ ನಿನ್ನ ಮೇಲೆ ತುಂಬ ನಂಬಿಕೆ ಐತೆ. ಆಗ ಇನ್ನೊಂದು ಬಂತಾಡಿ ನೋಡೋಣ ಏನು ಯಾತ ಬಂದೈತೆ ಕಣೆ ಇಂಗ್ಲೀಷ್ನಾಗೆ ಬರೇನಿ. ಹೋಗತ್ತಾ, ನನಗೆ ಇಂಗ್ಲೀಷ್ನಾಗ ಬರೋದೇ ಇಲ್ಲ ಕಣೆ ಓದೋಕ್ಕೆ. ನಾನು ಎರಡು ಸುಗುಣ ಲೆಕ್ಕದಾಗ ಮಾತ್ರ ಫಾಸ್ಟ್ ಇದ್ದೆ, ಇಂಗ್ಲೀಷಾಗೆ ಫುಲ್ ಡೌನ್ ಕಣೆ. ನನಗೆ ಇಂಗ್ಲೀಷ್ ಮಾತ್ರ ಓದೋಕ್ಕಾಗಲ್ಲ. ಕನ್ನಡ ನೋಡು, ನಾನು ಅಪ್ಪಟ ಕನ್ನಡ ಅಭಿಮಾನಿ ನಾನು. ಕನ್ನಡ ಆದರೆ ಸೂಪರಾಗಿ ಓದ್ತೀನಿ. ಲೆಕ್ಕನೂ ನಾನು ಸ್ವಲ್ಪ ಫಾಸ್ಟೇನೆ, ಆದರೆ ಇವು ಇಂಗ್ಲೀಷ್ ಐತಲ್ಲ ನನಗೆ ತಲೆಕ್ಕೆ ಹೋಗಲ್ಲ. ಇದು ನಮ್ಮ ಅಕ್ಷರ ಆದರೆ ಕಾ ತಿರ್ಗ ಕಾ ಕೊಟ್ರೆ ಸುಳಿಕ್ರು, ಕಾಕು ಸಿಂದಿರ್ಗ ಕಾ ಅಂತ ಹೇಳಿ ಕಾಕು ಓದ್ಬೇಕು ಅಂತ ಓದ್ಕೊಂಡು ಜೋಡಿಸ್ಕೊಂಡು ಓದ್ಬಿಡ್ಬೋದು. ಇವು ಇಂಗ್ಲೀಷ್ ಹೆಂಗೆ ಓದಬೇಕು ಅಂಬೋದೇ ಗೊತ್ತಾಗಲ್ಲ ನನಗೆ. ಇವಾಗ ವಾ ವರ್ಷ ಅಂಬದ ವಾ ಶ ದೊಡ್ಡ ಶ ಅರ್ಕವತ್ತು ರಾವತ್ತು ವರ್ಷ ಅಂತ ಓದ್ಬಿಡ್ಬೋದು. ಸೊನ್ನೆ ತಿರ್ಗಾ ಹಿಂಗೆ ಸೊನ್ನೆ ಅಂತ ಓದ್ಕೆ ಬಿಡ್ಬೋದು. ಹೆಂಗೆ ಓದ್ಕೆ ಬಿಡ್ತೀವಿ. ಈಗ ಸಾ ಕೊಟ್ಟರೆ ಸುಳಿಕ್ರು ಸು ಗು ನ ಸುಗುಣ ಅಂತ ಓದ್ಕೆ ಬಿಡ್ಬೋದು. ಆದರೆ ಇಂಗ್ಲೀಷ್ ಅದು ಹೆಂಗೆ ಓದ್ಬೇಕಂಬುದೇ ಗೊತ್ತಾಗಲ್ಲ ಕಣೆ ನನಗೆ. ಕನ್ನಡ ಆದರೆ ಬಲ್ ಚೆನ್ನಾಗಿ ಓದ್ತೀನಿ. ನಾಳೆ ನೋಡು ಸುಗುಣ ಏನಂತ ಹೇಳಿ. ನಾನೇನು ಇಂಗ್ಲೀಷ್ನ ಫುಲ್ ಫಾಸ್ಟಪ್ಪ, ಕೊಡಿಲಿ ಓದ್ತೀನಿ. ಏನು ಫಾಸ್ಟ್ ಆಫೀಸ್, ಫಾಸ್ಟ್ ಅಫಿಸಿಯಲ್, ಗೆಟ್ಟು, ವಿಲ್ಲೋ, ಸೋನ್, ಅಮೌಂಟ್ ಯಾತಪ್ಪ ಇದು, ಸೂರ್ಯ, ಇನ್ನು ನೆಕ್ಸ್ಟು ಡೇ. ಯಾತ ಕಂಪ್ನಿ ಕಣ್ರಿ ಇದು, ಯಾತ ಬಿಡು, ಇದೇನು ಅರ್ಥ ಆಗಲ್ಲ ನನಗೆ. ಯಾತ
ಯಾತ ಬತ್ತೈತಪ್ಪ ಇದು ಯಾತ ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಪ್ರವೀಣ್ ಕರಿಯೇನು? ಯಾತೆ ಆತ ಪೋಸ್ಟ್ ಅಂತೀಯ? ಪೋಸ್ಟ್ ಅಲ್ಲ ಇದೆ ಆತ ಪಾಸ್ಟಾಗೆ ಪಾಸ್ಟ್ ಆಫೀಸಿಂದನಾ ಏನೋ ಇದು ಬರುತ್ತೆ, ನೀವೇನೋ ಇದನ್ನ ಓದ್ತಿದ್ರೆ ಏನಂತ ಸುಮ್ಮನೆ ಕಣ್ರಿ ಇವೆಲ್ಲನ ಸುಮ್ಮನೆ ಯಾತೆ ಬರ್ತಾವಲ್ಲ ಫೇಕ್ ಇವೆಲ್ಲ ಹೇಳು ಎಲ್ಲ ಇವು ಯಾತೆ ಒತ್ತಬಾರ್ದು ಇವನ್ನೆಲ್ಲನ. ಲೋನ್ ಕೊಡ್ತೀವಿ ಅದು ಕೊಡ್ತೀವಿ ಪಾಸ್ಟ್ ಆಫೀಸ್ ಅಂತ ಮಾಡಿರ್ತಾರಂತೆ. ಪಾಸ್ಟಾಗೆ ಲೋನ್ ಸಿಗುತ್ತಂತೆ, ಅದು ಪಾಸ್ಟಾಗೆ ನಿಮಗೆ ದುಡ್ಡು ಬರುತ್ತೆ ನಾಳೆನೇ ಬರುತ್ತೆ ಅಂತ ಹೇಳಿ ಹಾಕಿದ್ದಾರೆ. ಯಾತ ಸುಮ್ಮನೆ ಇವೆಲ್ಲನ. ಪೋಸ್ಟ್ ಆಫೀಸ್ ಅಂತ ಕೇಳಿದ್ನಿ ಸುಗುಣ, ಪಾಸ್ಟ್ ಆಫೀಸ್ ಅಂತ ಕೇಳಿಲ್ಲ ಕಣೆ. ಪೋ ಅಂದರೆ ಬೇರೆ ಸ್ಪೆಲ್ಲಿಂಗು, ಇದು POST ಅಷ್ಟೇ ಇರೋದು. ಪೋಸ್ಟ್ ಅಂದರೆ ಬೇರೆ ಥರ ಬರುತ್ತೆ ಸ್ಪೆಲ್ಲಿಂಗು, POOITST ಬರುತ್ತೆ. ಸುಗುಣ ನೀನು ಸ್ವಲ್ಪ ಇಂಗ್ಲೀಷ್ನ ಸ್ಲೋನೇ ಕಣೆ. ನೀನು ಹಿಂಗೆ ಸ್ಕೂಲಿಗೆ ಪಾಠ ಮಾಡಕ್ಕೆ ಹೋಗ್ನಿ ಅಂತಿದ್ದಲ್ಲ, ಎಲ್ಲ ಹೆಂಗೆ ಹೇಳ್ಕೊಡ್ತಿದ್ದೆ? ರೀ ನಾನು ಸ್ವಲ್ಪ ಫಾಸ್ಟಾಗಿದ್ದೀನಿ ಇಂಗ್ಲೀಷಲ್ಲಿ, ಆದರೆ ನಾನು ನರ್ಸರಿಗೆ ಹೋಗ್ತಿದ್ದು. ನರ್ಸರಿ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೆ, ಹೋಗಿ ABCD ಕಳಿಸ್ತಾ ಇದ್ದೆ ಅಷ್ಟೇ. ಒಂದು ವರ್ಷದಿಂದನ A ಇಂದ Z ವರ್ಗು ಒಂದು ವರ್ಷ ಫುಲ್ ಬರೀ ABCD ಕಳ್ಸೋದೇನೆ. ಒಂದಿನ A ಒಂದಿನ BCD ತಿರ್ಕೊಂಡು ಅವನೇ ದಿನ ಒಂದೊಂದು ಕಳ್ಸೋದಷ್ಟೇ. ನರ್ಸರಿ ಮಕ್ಕಳಿಗೆ ಅಷ್ಟೇ ನಾನು ಹೋಗ್ತಾ ಇದ್ದು. ABCD ಮಮ್ಮಿ ಕಣಮ್ಮೋ ನೀನು, ABCD ಮಮ್ಮಿ. ಎಲ್ಲ ಹಂಗೆ ಅಂತ ಇದ್ದು, ABCD ಮ್ಯಾಮ್ ಅನ್ನೋರು ಅಲ್ಲೆಲ್ಲ ಮಕ್ಕಳು ನನಗೆ. ಆದರೆ ನಾನಂದರೆ 1ನೇ ಕ್ಲಾಸ್ಗೆ ಅಂತ ಅಲ್ಲೇ ಹೋದ್ರೆ ಅತ್ಲಾಗ ಅಲ್ಲೇ 1ನೇ ಕ್ಲಾಸಿಂದ ಅತ್ಲಾಗೆಲ್ಲ ನನ್ನೇನು ಬಿಡ್ತಿರ್ಲಿಲ್ಲ, ಬರೀ ಈ ಕಡೆನೇ ಬರೀ ನರ್ಸರಿನೇ ನಾನು. ಜಾಸ್ತಿ ನನಗೆ ಅಲ್ಲ ಅರ್ಥ ಆಗಲ್ಲ ಕಣ್ರಿ, ಅದೆಲ್ಲ ಜಾಸ್ತಿ ಓದಿರಬೇಕು. ನನಗೂ ಸ್ವಲ್ಪ ಇದೆಲ್ಲ ತಲೆಯಕ್ಕೆ ಹೋಗಲ್ಲ, ನನಗೂ ಕನ್ನಡನೇ ಫಾಸ್ಟ್ ನಾನು ಅಷ್ಟೇ ನಿಮ್ಮಂಗೇನೆ, ನಾನು ಕನ್ನಡತಿ. ಏನು ನಮ್ಮ ಅಕ್ಕ ಹಂಗೆ ನೋಡ್ತಾ ಇದ್ದಾಳಲ್ಲ ಫೋನ್ ಹಿಡ್ಕೊಂಡು ನಮ್ಮ ಸುಗುಣಕ್ಕ. ಅಕ್ಕ ಅಮ್ಮ ಎಲ್ಲೋತೆ? ಯಾಕೋ ಗೊತ್ತಿಲ್ಲಪ್ಪ, ಎಲ್ಗೋಯ್ತು. ಪ್ರವಿ ಕೊಳ್ಳ ಇದೇನೋ ಮೆಸೇಜ್ ಬಂದೈತೆ ನೋಡಿದ್ವಿ, ಏನು ಇದು ಓದು. ಇದು ಯಾಕೋ ನನಗೂ ಗೊತ್ತಾಗೋದು ಯಾಕೋ ಗೊತ್ತಾಗ್ತಾ ಇಲ್ಲ. ನೋಡೋ ಪ್ರವಿ ಏನು? ಪೋಸ್ಟ್ ಆಫೀಸಿಂದ ಇದು ಮೆಸೇಜು. ಅಯ್ಯೋ ದುಡ್ಡು ಬರುತ್ತಂತೆ ನಾಳೆ, ಅದು ಬಂದೈತೆ. ಇವ್ರಿಗೆ ಈ ಮೆಸೇಜು ಓದಕ್ಕೆ ಬರ್ತಾ ಇಲ್ಲ. ಹೇಳೋದು ಬೇಡ, ಏನ ಕಣೆ ಯಾಕೆ ಗೊತ್ತಿಲ್ಲ, ಅದು ಕಂಪ್ನಿದೊಂದು ತಿಂತಡಿ. ಯುವರ್ ಮನಿ ಟ್ರಾನ್ಸ್ಫರ್ಡ್ ನೆಕ್ಸ್ಟ್ ಯುವರ್ ದಟ್ ಟುಡೇ ಈಸ್ ಹಾಲಿಡೇ, ನೆಕ್ಸ್ಟ್ ಡೇ ನೆಕ್ಸ್ಟ್ ಸೂನ್ ಯುವರ್ ಅಮೌಂಟು ರಿಸೀವ್ಡ್ ಇನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ನಿಮ್ಮ ಇವತ್ತು ರಜೆ ಇರೋದಕ್ಕೆ ನಿಮ್ಮ ಅಮೌಂಟ್ ಬಂದಿಲ್ಲ, ನಾಳೆ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ ಪೋಸ್ಟ್ ಆಫೀಸಿಂದ ಮೆಸೇಜ್ ಕಳಿಸಿದ್ದಾರೆ. ಅದು ಇದು ಸೂನ್ ಅಂದರೆ ನಾಳೆ ಬರುತ್ತೆ ಅಂತ ಹೇಳಿ. ಹೇಳೋದು ಬೇಡ ಇವ್ರಿಗೆ ಹೇಳೋದು ಬೇಡ. ಯಾವುದೋ ಕಂಪ್ನಿದಂತ ಹೇಳ್ತೀನಿ. ಇದು ಯಾವುದೋ ಕಂಪ್ನಿದು ಕಣೆ ಅಕ್ಕ, ಫಾಸ್ಟ್ ಕಾರ್ಡ್ ಅಂತ ಬರ್ತೈತೆ ಇವಾಗ, ಅದು ಇದು. ನಾನು ಅದನ್ನ ಹೇಳ್ತಾ ಇದ್ದೀನಿ, ಪಾಸ್ಟ್ ಅಂತ ಹೇಳಿ ಇವ್ರು ಪೋಸ್ಟ್ ಅಂತಾರೆ. ರೀ ಅದು ಪಾಸ್ಟ್ ಕಣ್ರಿ, ಇದು ಯಾವುದೋ ಪಾಸ್ಟ್ ಕಿಸೆಲ್ ಅಂತ ಬರುತ್ತೆ ಅದು ಅಂತ. ನಾನು ಫಾಸ್ಟ್ ಕಾರ್ಡ್ ಅಂತ ಮಾಡ್ತಾರಲ್ಲ. ಅದೇನೋ ಫಾಸ್ಟ್ ಕಾರ್ಡ್ ಅಂತ, ಅದೇನಪ್ಪ ಗೊತ್ತಿಲ್ಲ, ಅದು ಯಾವುದೋ ಕಂಪ್ನಿದಿರ್ಬೇಕು ಕಣೆ ಅಕ್ಕ. ಅದೇನೋ ಸರಿಯಾಗಿ ಅರ್ಥ ಆಗ್ತಿಲ್ಲ ಬಿಡು, ಅವೆಲ್ಲ ಮೆಸೇಜ್ಗಳು ಬರ್ತಾ ಇರ್ತವೆ. ಅಯ್ಯೋ ಇಬ್ಬರು ಸರಿಯಾಗಿದ್ದಾರೆ. ಪೋಸ್ಟ್ ಅಂತ ಇರೋದ ಫಾಸ್ಟ್ ಅಂತ ಓದ್ಕೊಂತಾರೆ. ನಮ್ಮ ಸುಗುಣಕ್ಕ ಗಂತೂ ಬಿಡತ್ಲಾಗಿ ಓದೋಕ್ಕೆ ಬರಲ್ಲ. ಹೆಂಗೆ ಅವಳು ಪಾಸ್ ಮಾಡ್ಕೊಂಡ್ಲು ಗೊತ್ತಿಲ್ಲ, ಕಟ್ಟಿ ಬರೆದು ಪಾಸ್ ಮಾಡ್ಕೊಂಡಿದ್ದಾಳೆ. ಪೋಸ್ಟ್ ಆಫೀಸ್ ಅಂತ ಇರೋದ ಪಾಸ್ಟ್ ಆಫೀಸ್ ಎಲ್ಲ ಅಂತ ಓದ್ತಾಳೆ. ಹೇಳೋದು ಬೇಡ, ಹೇಳಿದ್ರೆ ನನಗೆ ಬೀಳ್ತವೆ, ಅದೇ ಯಾಕೆ ಬೇಕು. ನಾನು ಯಾವ ಹುಡುಗಿ ಮೆಸೇಜ್ ಮಾಡಿದ್ಲಪ್ಪ ನಮ್ಮ ಮನೆಯವ್ರಿಗೆ ಅಂತ ಅನ್ಕೊಂಡೆ. ಅಂತೂ ಇಂತೂ ನನ್ನ ಮೇಲೆ ಅನುಮಾನ ಪಟ್ಟಲ್ಲ ನೀನು. ನಾನು ಹಂಗೆ ಮಾಡಲ್ಲ ಬಿಡು. ಹೋಗಿ ಬರಲೇನಾ ಇವತ್ತು? ಹೋಗ್ರಿ, ಇನ್ನೂ ಕೇಳ್ತಿರಲ್ಲ, ನಾನೇ ಕೇಳೋಣ ಅನ್ಕೊಂಡೆ ಹೋಗಲ್ವೇ ಅಂತ ಹೇಳಿ ನೀವೇ ಕೇಳಿದ್ರೆ. ಹೋಗಿ ಬರ್ರಿ. ದುಡ್ಡು ಐತಾ? ಇಲ್ಲ ಕಣೆ, ದುಡ್ಡೆಲ್ಲ ಐತೆ. ನಾನೆಲ್ಲ ನೀನು ಓಲೆ ಕೊಡ್ಸಿಲ್ವಾ? ನನ್ನ ಪರ್ಸಲ್ಲಿ ಐತೆ, ತಗೋ ಹೋಗ್ರಿ. ಎಷ್ಟು ಬೇಕಾ ಅಷ್ಟು ತಗೊಳ್ರಿ, ನಿಮಗೆ ಎಷ್ಟು ಬೇಕಾ ಅಷ್ಟು. ಹೊಟ್ಟೆಲ್ಲ ಅದಕ್ಕಿಂತ ಡಬಲ್ ತಂದು ಕೊಟ್ಟರೆ ಸಾಕು. ಅವತ್ತು ತಗೊಂಡೋಗಿದ್ರಲ್ಲ ಅಷ್ಟೇ ತಗೊಳ್ರಿ, ಒಂದು 10 ತಗೊಂಡೋಗ್ರಿ ಸಾಕು. ಅದು ತಗೊಂಡೋದ್ರೆ ಕಡಿಮೆ ಬರುತ್ತೆ. ಇಷ್ಟು ತಗೊಂಡೋಗ್ಬೇಕು, ಒಂದು 20-30 ತಗೊಂಡೋಗ್ತೀನಿ. ಸರಿ ತಗೊಂಡೋಗ್ರಿ. ಅಲ್ಲಿ ಜಾಸ್ತಿ ಬರುತ್ತೆ, ಬೆಟ್ಟದಷ್ಟು ಬರುತ್ತೆ ಅಂದರೆ ನಾವು ಯಾಕೆ ಒಂದಿಷ್ಟು ಕಳ್ಕೊಳಕ್ಕೆ ತಯಾರಿಲ್ಲ. ಒಂದು ಮುಷ್ಟಿ ಅಷ್ಟು ಕಳ್ಕೊಳಕ್ಕೆ ಯಾಕೆ ನಾವು ಹಿಂದೆ ಮುಂದೆ ನೋಡಬೇಕು, ಬೆಟ್ಟದಷ್ಟು ಬರಬೇಕಾದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯವ್ರಿಗೆ ನಾನು ಸುಮ್ಮನೆ ರೇಗಿಸ್ತೀನಿ, ಯಾವುದಾದ್ರೂ ಹುಡುಗಿ ಮೆಸೇಜ್ ಮಾಡಿದ್ಲಾ ಅಂತ ಹೇಳಿ. ಅವ್ರು ಏನೇ ಅಂದ್ರೂ ನಾನು ಬಿಟ್ಟು ಬೇರೆ ಯಾವ ಹುಡುಗಿನೂ ನೋಡಲ್ಲ ನಮ್ಮ ಮನೆಯವ್ರು. ಹಂಗೆ
ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.